ನಿಮ್ಮ ಹೆಸರು? ರೆಹಮತುಲ್ಲಾ ಅಂತ. ರೆಹಮತುಲ್ಲಾ, ಏನ್ ಮಾಡ್ಕೊಂಡಿದ್ದೀರಾ ಸರ್? ನಾನು ಸೋಲಾರ್. ನಮಸ್ಕಾರ. ಇವ್ರಿಗೆ ಯಾರಿಗೂ ಪರಿಚಯ ಇಲ್ಲ, ನಾವು ನೋಡಿದೀವಿ, ಅದಕ್ಕೆ. ಆಯ್ತು, ಬನ್ನಿ ಕೂತ್ಕೊಳ್ಳಿ. ಏನ್ ನಿಮ್ಮ ಹೆಸರು? ರೆಹಮತುಲ್ಲಾ ಅಂತ. ರೆಹಮತುಲ್ಲಾ, ಏನ್ ಮಾಡ್ಕೊಂಡಿದ್ದೀರಾ? ಸರ್ ನಾವು ಸೋಲಾರ್ ಕೆಲಸ ಮಾಡ್ತಾ ಇದ್ದೀವಿ. ಸೋಲಾರ್ ಕೆಲಸ. ಮತ್ತೆ ಅದಕ್ಕೆ ಇಷ್ಟು ಬಿಸಿಲು ಸುಡ್ತಾ ಇರೋದು? ಹೌದು. ಮದುವೆ ಆಗೈತಾ? ಆಗಿದೆ. ಎಷ್ಟು ಸರ್? ಮಕ್ಕಳು 6 ಜನ. 6 ಜನ ಅಣ್ಣ? ಏನಣ್ಣ ಅರ್ಧ ಡಜನ್ನು? ಇನ್ನೊಂದು 4 ಜನ ಆಗೋರು ಇಂಡಿಯನ್ ಕ್ರಿಕೆಟ್ ಟೀಮ್ ಆಗ್ಬಿಡೋದಲ್ಲಣ್ಣ? ಸರ್ ಡಬಲ್ ಫ್ಯಾಮಿಲಿ. ಯಾಕೆ ಡಬಲ್? 2 ಮದುವೆ? ಹೌದು. ಯಾಕೆ ಸರ್? ಒಂದು ಅರೇಂಜ್ ಮ್ಯಾರೇಜ್, ಒಂದು ಲವ್ ಮ್ಯಾರೇಜ್. ಒಂದು ಅರೇಂಜ್ ಮ್ಯಾರೇಜ್, ಒಂದು ಲವ್ ಮ್ಯಾರೇಜ್. ಯಾಕಣ್ಣ ಒಂದೊಂದು ಆಗಲ್ವಾ? ಒಂದು ಮಾವನ ಮಗಳು, ಒಂದು ಅತ್ತೆ ಮಗಳು. ಓ ಅಣ್ಣ, ಅತ್ತೆ ಮಗಳು ಲವ್ ಮಾಡಿದ್ರು, ಮಾವನ ಮಗಳು ಲವ್ ಮಾಡಿದ್ರು? ಅತ್ತೆ ಮಗಳಿಗೆ. ಅವಳು ಅದಂಗೆ ಇಬ್ರು ಮೇಂಟೈನ್ ಹೆಂಗೆ ನೀವು? ಮೊದಲನೇವ್ರಿಗೆ ಎಷ್ಟು? ಮೊದಲನೇವ್ರಿಗೆ 5 ಜನ. 5 ಗಂಡು ಮಕ್ಕಳು, 3 ಗಂಡು ಮಕ್ಕಳು, 2 ಹೆಣ್ಮಕ್ಳು. ಪಾಂಡವರೇ ಉಟ್ಬಿಟ್ಟವ್ರ ಅಲ್ಲಿ. 2 ಮಂದಿಗೆ 1 ಹೆಣ್ಣು ಮಗು. ಒಂದೇ ಒಂದು ಹೆಣ್ಮಗು. ಹೌದು. ಈಗ ನೆಕ್ಸ್ಟ್ ಅವ್ರಿಗೆ 5 ಆದ್ಮೇಲೆ ಇಲ್ಲೂ ಬ್ಯಾಲೆನ್ಸ್ ಆಗ್ಬೇಕು, ಇಲ್ಲೂ 5 ಆಗ್ಬೇಕು. ಸಾಕು ಸಾಕು ಸಾಕು, ನಿಲ್ಸ್ಬಿಟ್ಟಿದ್ದೀರಾ? ಓಕೆ. ಈಗ MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಮಾಡ್ತೀವಿ ಸರ್. ಓಕೆ. ನಿಮ್ ಲೆಕ್ಕದಲ್ಲಿ ಯಾರು ಗೆಲ್ಬೇಕು ಸರ್? ನಮ್ಮ ಲೆಕ್ಕದಲ್ಲಿ ನೋಡ್ಬೇಕಂದ್ರೆ ಡಾಕ್ಟರ್ ಸುಧಾಕರ್ ಅವ್ರಿಗೆ ತುಂಬಾ ಚಾನ್ಸ್ ಇದೆ. ಬಿಜೆಪಿ. ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಮೋದಿನೇ ಆಗಿರ್ಬೇಕು. ಶೋರ್ 100%. ಯಾಕೆ ಸರ್? ಪ್ರಧಾನಿ ಮೋದಿ ಅಂತ ಹೇಳಿದ್ರೆ ಡಬಲ್ 2 ಸಲ ಅವರು ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ. ಓಕೆ. ಯಾಕಂದ್ರೆ ಯಾವ ತಂಟೆ ತಕರಾರು ಇಲ್ದಿರೂ ನಮ್ಮ ಇಂಡಿಯಾನ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾವ್ರೆ. ಓಕೆ. ಅಣ್ಣನ್ ಮಾತಾಡ್ತಾನೆ, ಬನ್ನಿ ಅಣ್ಣ, ಕೂತ್ಕೊಳ್ಳಿ ಅಣ್ಣ. ಅಣ್ಣ, ನಿಮ್ಮ ಹೆಸರು? ರಸೂಲ್ ಅಂತ. ರಸೂಲ್. ಏನು ಮಟನ್ ಅಂಗಡಿನಾ? ಚಿಕನ್ ಸೆಂಟರ್. ಚಿಕನ್. ಓಕೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಸುಮಾರು ಒಂದು 12 ವರ್ಷದಿಂದ ಮಾಡ್ತಾ ಮದುವೆ ಆಗೈತಾ? ಇದು ಎಷ್ಟು? 5 ಜನ. 5 ಜನ? ಏನು ಮಕ್ಕಳು? 5 ಜನ ಸರ್. ಅಣ್ಣ, ನಿಮ್ ಕಾಂಪಿಟೇಟರ್ ಅನ್ನಂಗದೆ. 6 ಜನ ಆಗೈತಾ? ಆಗೈತಾ. ಅವ್ರಿಗೆ 6 ಮಕ್ಕಳು ಆಗೈತೆ, ಬಿಡಬೇಡಿ. ಇವತ್ತು ಒಳ್ಳೆ ದಿನ. ಇವತ್ತು 6ನೇದು ನೀವು ಅವ್ರನ್ನ ಫ್ರೆಂಡ್ ಅವ್ರು ನಿಮ್ಗೆ ಅವ್ರನ್ನ ಲೀಡ್ ತೆಗಿಬೇಕು. ಓಕೆ. ಈಗ MP ಎಲೆಕ್ಷನ್ ಬರ್ತಾ ಇದ್ದು, ವೋಟ್ ಮಾಡ್ತೀರಾ? ಮಾಡೋಣ ಸರ್. ಅವ್ರಿಗೆ 2 ಮದುವೆ ಆಗೈತೆ, ನಿಮ್ಗೆ ಎಷ್ಟು ಮದುವೆ? ನಮ್ಗೆ ಒಂದೇ ಮದುವೆ. ಅವ್ರಿಗೆ 1 ಮದುವೆಲಿ 5 ಜನ, ಇವ್ರು 2 ಮದುವೆಲಿ 6 ಜನ. ಇರ್ಲಿ. ಈ MP ಎಲೆಕ್ಷನ್ ಬರ್ತಾ ಇದ್ದು, ವೋಟ್ ಮಾಡ್ತೀರಾ? ಮಾಡೋಣ ಸರ್. ಯಾರು ವೋಟ್ ಮಾಡ್ತೀರಾ? ಇರೋ ಲೆಕ್ಕಾಚಾರ ಇದ್ರೆ ನಮ್ಮ ಸುಧಾಕರ್ ಅವ್ರಿಗೆ ಮಾಡಬೇಕು. ಕಾಂಗ್ರೆಸ್ ಗೆಲ್ಬೇಕು, ಬಿಜೆಪಿ ಗೆಲ್ಬೇಕು? ಬಿಜೆಪಿ ಬಂದ್ರೆ ಒಳ್ಳೇದು. ಬಿಜೆಪಿ ಬಂದ್ರೆ ಒಳ್ಳೇದಾ? ಯಾಕೆ? ಒಳ್ಳೇದು, ಕೆಲಸಗಳು ಒಳ್ಳೇದಾಗುತ್ತೆ. ಪ್ರಧಾನಿ ಯಾರಾಗಬೇಕು? ಮೋದಿನೇ ಆಗ್ಲಿ ಬಿಡಿ. ಕನ್ಫರ್ಮ್. ಓಕೆ. ಯಾಕಂದ್ರೆ ಕೆಲಸಗಳು ಚೆನ್ನಾಗುತ್ತೆ. ಯಾರು ಬಂದ್ರೆ ಏನು ಒಳ್ಳೆ ವ್ಯಕ್ತಿ ಅಂತ ನಾವು ಆಲೋಚನೆ ಮಾಡ್ಬೇಕು, ಓಟ್ ಕೊಡ್ಬೇಕು. ನಮ್ದು ಈಗ ರೆಹಮತುಲ್ಲಾ ಅವ್ರಿಗೆ 6 ಮಕ್ಕಳಿದ್ದಾರೆ, ನೀವು 5. ಯಾಕೆ ಕಾಂಪಿಟೇಷನ್ ಇಲ್ವಾ ನಿಮ್ಮಿಬ್ರು ಮಧ್ಯೆ? ಏನಿಲ್ಲ ಕಾಂಪಿಟೇಷನ್. ಏನಕ್ಕೆ? ಅವ್ರ ತಾಕತ್ ಅವ್ರದ್ದು, ನಮ್ಮ ತಾಕತ್ ನಮ್ದು, ಅಷ್ಟೇ. ಹಂಗೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್. ಏನ್ ಮಾಡ್ಕೊಂಡಿದ್ದೀರಾ? ನಾವು ಟ್ರ್ಯಾಕ್ಟರ್ ಓಡಿಸ್ತಾ ಇದ್ವಿ. ಈಗ MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಮಾಡ್ತೀವಿ. ಮಾಡ್ತೀವಿ. ಯಾರು ಗೆಲ್ಬೇಕು? ವ್ಯಕ್ತಿ ನರೇಂದ್ರ ಅವರು ಒಳ್ಳೆಯವರು. ಮನ್ಸೂರ್ ಸೈಯದ್. ಮನ್ಸೂರ್. MP ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಮಾಡ್ತೀವಿ. ಯಾರು ಮಾಡ್ತೀರಾ? ರಕ್ಷರಾಮಯ್ಯ ಟಿಕೆಟ್ ಈಗ ಅನೌನ್ಸ್ ಆಗಿದೆ. ಗೆಲ್ತಾರ? ರಕ್ಷರಾಮಯ್ಯ ನಿಮ್ ಪರಿಚಯನಾ? ಇಲ್ಲ, ನಮ್ಗೇನು ಪರಿಚಯ ಇಲ್ಲ. ಸುಧಾಕರ್ ಕೆಲಸ ಮಾಡಿಲ್ವಂಗಾರೆ? ಕಾಂಗ್ರೆಸ್ ಇಲ್ಲ ಬಿಜೆಪಿ, ಯಾರು ಗೆಲ್ಬೇಕು? ಕಾಂಗ್ರೆಸ್ ಗೆಲ್ಬೇಕು. ಯಾಕೆ? ಖಂಡಿತ. ಇವಾಗ NCR ಅಂದ್ರೆ ಪೊಲೀಸ್ ಸ್ಟೇಷನ್ ಆಗುತ್ತಲ್ಲ, ಅದು NCR. ಆಯ್ತಾ? FIR ಆಗುತ್ತಲ್ಲ, ಅದಕ್ಕೂ ಬಿಫೋರ್ ಆಗೋದು NCR. NRC ಅದು. NRC ಇಂದ ಪ್ರಾಬ್ಲಮ್ ಏನು ಸರ್? ಪ್ರಾಬ್ಲಮ್ ಅಂದ್ರೆ ಗೊತ್ತಾ? ಇವಾಗ ನಾನಿದ್ದೀನಿ, ಇಲ್ಲೆಲ್ಲ ಹುಡುಗರೆಲ್ಲ ಇದ್ದಾರೆ. ಅವ್ರ ಅಪ್ಪದು, ಅವರ ತಂದೆದು ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಎಲ್ಲದೂ ಇರುತ್ತೆ. ಬರ್ತ್ ಸರ್ಟಿಫಿಕೇಟ್ ಎಲ್ಲಿಂದ ಬರುತ್ತೆ? ಯಾವ್ದಾದ್ರು ಒಂದು ತೋರ್ಸೋ ಸಾಕಲ್ವಾ? ಆಧಾರ್ ಕಾರ್ಡ್ ಇರುತ್ತೆ ಸರ್, ಎಲ್ಲರಿಗೂ ಇರುತ್ತೆ. ಎಷ್ಟೋ ಜನಕ್ಕೆ ಒಂದು ಕ್ಲಾರಿಟಿ ಗೊತ್ತಿಲ್ಲ ಅನ್ಸುತ್ತೆ. ಒಂದು ತಿಳ್ಕೊಳ್ಳಿ, ನಾವು ಯಾರ ಪರ್ವ ಅಲ್ಲ. ನನಗೆ ಯಾರು ಗೆಲ್ಬೇಕು ಅಂದ್ರೆ ಮೊದಲನೇದಾಗಿ ಹೇಳ್ತೀನಿ, ಸಂವಿಧಾನ ಗೆಲ್ಬೇಕು ಅಷ್ಟೇ. ಆದ್ರೆ ಒಂದು ತಿಳ್ಕೊಳ್ಳಿ, NRC ಬಗ್ಗೆ ಆ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ನುಸುಳುಕೋರರು ಜಾಸ್ತಿ ಆಗ್ತಾ ಇದ್ದಾರೆ. ಅಂದ್ರೆ ಬಾಂಗ್ಲಾದೇಶದಿಂದ, ಕೆಲವರು ಬೇರೆ ಬೇರೆ ದೇಶದಿಂದ. ಸರ್ ನಾನು ಹೇಳ್ತೀನಿ, ಅವ್ರು ಸರ್ಚ್ ಮಾಡ್ಬೇಕಲ್ವ? ನಾವು ಹೆಂಗ್ ಸರ್ಚ್ ಮಾಡಕ್ಕಾಯ್ತು? ಅಣ್ಣ, ಆಧಾರ್ ಕಾರ್ಡ್ ಇರುತ್ತಲ್ಲ ಸರ್, ಆಧಾರ್ ಕಾರ್ಡ್ ಒಂದು ಬರ್ತ್ ಸರ್ಟಿಫಿಕೇಟ್ ಕೇಳ್ತಾವ್ರಲ್ಲ, ಬರ್ತ್ ಸರ್ಟಿಫಿಕೇಟ್ ತರೋದು ನಿಮ್ಗೆ ಪ್ರಾಬ್ಲಮ್. ಈಗ ಯಾರಾಗಬೇಕು? ನಮ್ಮ ರಾಹುಲ್ ಗಾಂಧಿ ಆಗ್ಬೇಕು. ಯಾಕೆ? ಮೋದಿ ಒಳ್ಳೇದ್ ಮಾಡಿಲ್ವಾ? ಮಾಡಿದ್ದಾರೆ, ಬಟ್ ಏನ್ ಗೊತ್ತಾ, ಮೋದಿಯಿಂದಾನೇ ನಮ್ಮ ದೇಶ ಅಷ್ಟು ಗೊತ್ತಾಗಿದ್ದು. ಬಟ್ ಏನ್ ಗೊತ್ತಾ, ನಮ್ಗೆ ಕಾಂಗ್ರೆಸ್ ಬೇಕು. ಯಾಕೆ ಗೊತ್ತಾ? ಕೌನ್ ದೇಶ ಆಗಲ್ಲ. ಈಗ ಅವ್ರೊಂದು ವಿಚಾರ ಇಲ್ಲ, ಬಹಳಷ್ಟು ಜನ ಮುಸಲ್ಮಾನರು ಔಟ್ ಆಫ್ ಕಂಟ್ರಿ ಇದಾರಲ್ಲ, ಅವ್ರು ಏನ್ ಹೇಳ್ತಾರೆ ಗೊತ್ತಾ? ವೋಟ್ ಹಾಕಕ್ಕೆ ಅಂತ ಇಲ್ಲಿಗೆ ಬರ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳ್ತೀನಿ ನಾನು ನಿಮ್ಗೆ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ ಹಕ್ಕು, ನೀವು ಹೇಳ್ದಂಗೆ ಆಗ್ಲಿ. ನನಗೆ ಎಂಡ್ ಆಫ್ ದ ಡೇ ಮಸೂದ್ ವೋಟ್ ಹಾಕೋದು ಮುಖ್ಯ. ಮಸೂದ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಮಸೂದ್ ಮನ್ಸೂರ್ ಸೈಯದ್. ತಪ್ಪಾಗೋಯ್ತು, ಹೊಡಿಯೋಣ. ಇಲ್ಲ ಸರ್, ಮನ್ಸೂರ್, ನೀವು ವೋಟ್ ಹಾಕೋದು ಮುಖ್ಯ. ಬಟ್ ನನ್ನ ಆನ್ಸರ್ ಏನು ಅಂತ ಹೇಳಿದ್ರೆ, ನನ್ನ ಒಪಿನಿಯನ್ ಏನ್ ಗೊತ್ತಾ, ಔಟ್ ಆಫ್ ಕಂಟ್ರಿ ಯಾರು ವರ್ಕ್ ಮಾಡ್ತಾರೋ ಏನೇ ಹೇಳ್ತಾರೆ ಗೊತ್ತಾ,
ಒಂದು ಸಲ ಈ ದೇಶ ಬಿಟ್ಟು ಸೌದಿ ಇರ್ಬೋದು, ದುಬೈ ಎಲ್ಲೇ ಹೋದ್ರು ನಮ್ಗೆ ಇವತ್ತು ರೆಸ್ಪೆಕ್ಟ್ ಸಿಗ್ತಾ ಇದೆ ಬಿಕಾಸ್ ಆಫ್ ಮೋದಿ ಪ್ರಧಾನಿ ಆದ್ಮೇಲೆ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ಬಹಳಷ್ಟು ಇನ್ನೊಂದೇನು ಗೊತ್ತಾ, ನಮ್ಮವರು ಬೇರೆ ದೇಶಕ್ಕೆ ಹೋಗೋ ಅವಶ್ಯಕತೆ ಏನಿತ್ತು, ನಮ್ಮ ಯುವಕರಿಗೆ ಇಲ್ಲೇ ಜಾಬ್ ಕೊಡ್ಬೋದಲ್ಲ. ನೀವು ಇವಾಗ ಕಳ್ಸಿರೋದು ನೀವೇ ನಿಮ್ಮ ಫ್ಯಾಮಿಲಿ ಅಲ್ಲ ಸರ್, ನಮ್ಮ ದೇಶದವ್ರಿಗೆ ನನ್ನ ಮಾತು ಕೇಳಿ, ನಮ್ಮ ದೇಶದವ್ರಿಗೆ ಇಲ್ಲೇ ಜಾಬ್ ಕೊಡ್ಬೋದಲ್ಲ. ಇಲ್ಲೇ ಜಾಬ್ ಕೊಟ್ಟಿದ್ರೆ ಅಲ್ಲೋಗೋ ಅವಶ್ಯಕತೆ ಏನಿತ್ತು ನಮಗೆ. ಮದುವೆ ಆಗಿದೆಯಾ? ಆಗಿದೆ ಸರ್, ಆಗಿದೆ. ಏನ್ ಮಾಡ್ಕೊಂಡಿದ್ದಾರೆ ವೈಫ್? ವೈಫ್ ಡಿಗ್ರಿ ಮಾಡಿದೆ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಸರ್, ಲವ್ಗೆ ಅವೆಲ್ಲ ಸೀನ್ ಇಲ್ಲ. ನೋಡಿ ಅವರು ಮಸೂದು ಯಾವ್ದು ರೆಹಮತ್ ಎರಡು, ಒಂದು ಲವ್ ಮ್ಯಾರೇಜ್ ಒಂದು ಅರೇಂಜ್ ಮ್ಯಾರೇಜ್ ಅಂತ. ಕೆಲಸ ಇಲ್ಲದೆ ನನ್ನ ಮಕ್ಳು ಮಾಡೋ ಕೆಲಸ ಅದು. ಇರ್ಲಿ ಸರ್, ನಿಮ್ಮ ಲೆಕ್ಕದಲ್ಲಿ ಪ್ರಧಾನಿ ರಾಹುಲ್ ಗಾಂಧಿ ಆಗಬೇಕು 100%. ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ತೀರಿ 28ರಲ್ಲಿ? ಸರ್ 28 ಕಾನ್ಸ್ಟಿಟ್ಯೂನ್ಸಿಲಿ ಎಷ್ಟು ಗೆಲ್ತೀರಾ? ಸರ್ ನಾವು ಆಲ್ಮೋಸ್ಟ್ 25 ಗೆದ್ದೇ ಗೆಲ್ತೀವಿ ಸರ್. 25? ಹೋದ್ ಸಲ ಗೆದ್ದಿರೋದು ಒಂದೇ ಒಂದಲ್ವೇನಪ್ಪ ಅಲ್ಲಿ? ಈಗಿದ ಗೆಲ್ತೀವಿ ಸರ್. ಹೋದ್ ಸಲ ಒಂದು. ಅಲ್ಲ ಏನ್ ಗೊತ್ತಾ, ಜನಗಳಿಗೆ ಗೊತ್ತಾಗಿದೆ. ಏನಂತ ಗೊತ್ತಾಗಿದೆ? ಏನು ಯಾರು ಫ್ರಾಡು, ಯಾರು ನಿಯತ ಗೊತ್ತಾಗಿದೆ. ಅಲ್ಲಿ ಫ್ರಾಡ್ ಯಾರು? ಯಾರು? ಬಿಜೆಪಿ ಫ್ರಾಡ್ ಸರ್. ಹೆಂಗ್ ಹೇಳ್ತೀರಾ? ಹೇಗೆ ಗೊತ್ತಾ, ಇವಾಗ ನಮ್ಗೆ ಅಕ್ಕಿ ಸಿದ್ದರಾಮಯ್ಯ ಅವರು ಫ್ರೀ ಕೊಡ್ತಿದ್ದಾರೆ. ಅಲ್ಲೋಗ್ಬಿಟ್ಟು ಸೆಂಟ್ರಲ್ ಅಲ್ಲಿ ಕೊಡಬೇಡಿ ಅಕ್ಕಿ ಅಂತ ಮಾಡಿದ್ರು ಯಾರು? ನಿಮ್ಗೆ ಅದನ್ನ ಕ್ಲಾರಿಟಿ ಕೊಡ್ತೀನಿ. ಕರೆಕ್ಟ್ ಸರ್, ಕೊಟ್ಟರಂತ ಅಕ್ಕಿನ ಕೂಡ ಇವ್ರು ಲೇಬಲ್ ಹಾಕಿ ಹೇಳ್ತಾರಲ್ಲ, ಒಂದಷ್ಟು ಜನ ಹೇಳ್ತಾರಲ್ಲ, ಇವರು ಕೂಡ ಬಿಜೆಪಿ ಅವ್ರು ಕೂಡ ಹಂಗೆ ಹೇಳ್ತಾರಲ್ಲ. ನಮ್ಮ ಹೆಸರು ವೈ ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಕೊಲಿಮೆ ಕೆಲಸ 36 ವರ್ಷ ಸರ್ವಿಸು. ಪ್ರಧಾನ ಮಂತ್ರಿ ಯಾರಬೇಕು? ಪ್ರಧಾನಮಂತ್ರಿ ಇಂಥವ್ರೆ ಅಂತ ರೂಲ್ಸ್ ಇಲ್ಲ. ನಾವು ವೋಟ್ ಹಾಕಿದ್ರೆ ಯಾರು ಆಗ್ತಾನೆ ಅವಲ್ಲಿ ಗೊತ್ತಿಲ್ಲ. ಈ ತರವಾಗಿ ವೋಟ್ ಮಾಡ್ತೀರಾ? ಇಲ್ಲಿ ಲೋಕಸಭೆಯಲ್ಲಿ ವೋಟ್ ಮಾಡ್ತೀರಾ? ವೋಟ್ ಮಾಡಬೇಕು. ಆಯ್ತು, ಬಿಜೆಪಿ ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕು? ಎರಡರಾಗ ನಮ್ಗೆ ಎರಡು ಈಕ್ವಲ್. ಎರಡು ಈಕ್ವಲ್. ಬಟ್ ಎರಡು ನಮ್ಮ ಕಡೆ ಸುಧಾಕರ್, ಆ ಕಡೆ ಸಿದ್ದರಾಮಯ್ಯ. ಯಾರು ಬಿಟ್ಟವನು ಗೊತ್ತಿಲ್ಲ. ಫ್ರೀ ಬಸ್ ಬಿಟ್ಟಿದ್ದೆಲ್ಲ ಹೆಣ್ಮಕ್ಳಿಗೆ ತಾನವರು. ಅವೆಲ್ಲ ಗೊತ್ತಿದ್ದೆ ಹೇಳ್ತಾ ಇದ್ದೀನಿ. ಆಯ್ತು, ನಿಮ್ ಪ್ರಕಾರ ಯಾರು ಗೆಲ್ಬೇಕು? ಸುಧಾಕರ? ನಿಮ್ ಪ್ರಕಾರ ಕಾಂಗ್ರೆಸ್? ಸರ್ ನಮ್ಮ ರಕ್ಷಾರಾಮಯ್ಯ 100% ರಕ್ಷಾರಾಮಯ್ಯ ಸರ್. ಗೆಲ್ತಾರ? ಗೆದ್ರು ಸೋತ್ರು ನಾವು ವೋಟ್ ಹಾಕೋದೇ ರಕ್ಷಾರಾಮಯ್ಯ ಸರ್. ಯಾಕೆ? ಅವ್ರಿಗೆ ಹಿಂಗ್ ಕೈ ತೋರಿಸ್ತಾ ಇದ್ರ ಆಲ್ರೆಡಿ. ಹಂಗಲ್ಲ, ಅದು ಅಸದ ಪ್ರಯತ್ನ ಇಲ್ಲ. ಏನು ಗೊತ್ತಾ, ನಮ್ಮ ಚಿಕ್ಕಬಳ್ಳಾಪುರದ ಒಳಗೆ ಬಂದರೆ ಇವಾಗ ರಕ್ಷಾರಾಮಯ್ಯ ಅವ್ರ ತಮ್ಮ ಅಚ್ಚೋಣ, ನಮಗೆ ಇನ್ನೂ ಒಂದು ಪ್ರಾಬ್ಲಮ್ ಆದ್ರೂ ಅಚ್ಚೋಣ ಹಂಗೆ ಬರ್ತಾರೆ ಸ್ಪಾಟಿಗೆ ಬಂದು. ಅಚ್ಚು ಮೆಚ್ಚಾಗ್ಬಿಟ್ಟವ್ರೆ. ಅಚ್ಚು ಕುಬೇರ ಅಚ್ಚು ಅಂತ ಅಚ್ಚು ಮೆಚ್ಚಾಗ್ಬಿಟ್ಟವ್ರೆ. ಆಗಿದೆ ಯಾಕದಾ? ಬನ್ನಿ ಬನ್ನಿ, ನೀವು ಇಲ್ಲ, ಅವ್ರು ಮಾತಾಡಲ್ಲ ಬಿಡಿ, ಮಾತಾಡಲ್ಲ ಅಷ್ಟೇ. ಅವ್ರೇನ್ ಮೌನರತ್ತ ತಗೊಂಡವ್ರ? ನೀವೇನ್ ಡಿಸೈಡ್ ಮಾಡ್ತೀರಾ? ಮಸೂದ್ ಹಾಕು, ಮಸೂದ್ ತಾನೆ ಮಾತಾಡಿ ಸರ್, ಏನು ಪರವಾಗಿಲ್ಲ, ಮಾತಾಡಿದ್ರೆ ನಾವು ನಿಮ್ಮ ಹೆಸರು ಕೇಳಲೇಬೇಕು. ನೀವು ಹೇಳೋ ತನಕ ಬಿಡಲ್ಲ. ಬಿಡ್ರಿ, ಆಯ್ತು. ಏನ್ ನಿಮ್ಮ ಹೆಸರು ಹೇಳಿ? ಹೇಳ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ರಘು ಅಂತ. ರಘು ವ್ಯವಸಾಯ ಮಾಡ್ತೀವಿ. ರಘು, ನೀನ್ ಇನ್ನೂ ಮಗು. ಏನ್ ಮಾಡ್ಕೊಂಡಿದ್ದೀರ ಅಣ್ಣ? ವ್ಯವಸಾಯನೇ. ಮದುವೆ ಆಗಿದ್ಯಾ? ಆಗಿದೆ. ಏನ್ ಮಾಡ್ಕೊಂಡಿದ್ದೀರ ವೈಫ್? ಮನೆಯಲ್ಲೇ ಹೌಸ್ ವೈಫ್. ಮಕ್ಕಳು ಒಂದೇ ಒಂದು ಹೆಣ್ಣು. ಎಷ್ಟು? ಒಂದೇ ಹೆಣ್ಮಗು. ಏನ್ ಮಾಡ್ಕೊಂಡವ್ರೀಗ? ಅವ್ರಿಗೂ ಮದುವೆ ಆಗೈತೆ. ಈ MP ಎಲೆಕ್ಷನ್ ಬರ್ತದೆ, ವೋಟ್ ಮಾಡ್ತೀರಾ? ಹೌದು. ಯಾರು ಗೆಲ್ಬೇಕು ನಿಮ್ ಲೆಕ್ಕದಲ್ಲಿ? ಬಿಜೆಪಿನೇ ಬರುತ್ತೆ. ಬಿಜೆಪಿನೇ ಗೆಲ್ಬೇಕಾ? ಯಾಕೆ? ಹೌದು. ಮೋದಿ ಅಂದ್ರೆ ಅವರು, ನಿಮ್ ಕಡೆಗೆ ಬರ್ತೀನಿ. ಮೋದಿ ಅವರು ನಮ್ಮ ಇಂಡಿಯಾ ಎಲ್ಲೈತೆ ಅಂತ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಬೇರೆ ದೇಶಗಳಿಗೆಲ್ಲ ಹೋಗಿ ತೋರಿಸಿದಾರೆ ಅವರು. ಮೋದಿ ಹೋಗಿ ಇಂಥ ಜಾಗದಲ್ಲಿ ಇಂಡಿಯಾ ಐತೆ, ಅದಕ್ಕೆ ಪವರ್ ಐತೆ. ಆಯ್ತಾ? ಕಾಂಗ್ರೆಸ್ ಅವ್ರು ಇದ್ರು 60 ವರ್ಷ ಮಾಡಿದ್ರು. ಅವರು ಅದೇನ್ ಮಾಡಿದ್ರು? ಏನು ಮಾಡಿಲ್ಲ. 60 ವರ್ಷ ಕಾಂಗ್ರೆಸ್ ಏನ್ ಮಾಡಿದ್ರು ಅಂತ ಕೇಳಿ? ಏನು ಮಾಡಿಲ್ಲ ಅವರು. ಏನು ಮಾಡಿಲ್ಲ ಅಂತ ಹೇಳ್ತಾವ್ರಿ ಇವರು. ಸರ್ ಇವಾಗ ನಮ್ಮ ಪ್ರಧಾನಿ ಮನಮೋಹನ್ ಸಿಂಗ್ ಆದಾಗ ಸಿಲಿಂಡರ್ ಸರ್ 400 ರೂಪಾಯಿ ಇತ್ತು. ಹೌದು. ಇವಾಗ ಎಷ್ಟು ಸರ್? ಅಣ್ಣ ಒಂದ್ ನಿಮಿಷ ಅಣ್ಣ, ಆ ಲೆಕ್ಕಾಚಾರ ಬರ್ತೀನಿ. ಅವಾಗ ಒಂದ್ ರೈಸ್ ಬಾತ್ ಎಷ್ಟಿತ್ತು? 20 ರೂಪಾಯಿ ಇತ್ತು. ಇನ್ನು 40 ರೂಪಾಯಿ ಆಗಿಲ್ವಾ? ಕಾಲಘಟ್ಟಕ್ಕೆ ಈಗ 30 ವರ್ಷದಿಂದ ಒಂದ್ ರೈಸ್ ಬಾತ್ 2 ರೂಪಾಯಿ ಇತ್ತು. ಬೆಂಗಳೂರು ಟು ಮೈಸೂರು 20 ರೂಪಾಯಿ. ಒಂದ್ ನಿಮಿಷ ಅಣ್ಣ, ಬೆಂಗಳೂರು ಟು ಮೈಸೂರು 20 ರೂಪಾಯಿ ಇತ್ತು ಪ್ರಕಾರ. ಒಂದ್ ನಿಮಿಷ ಅಣ್ಣ, 20 ವರ್ಷದಿಂದ 1 ಗ್ರಾಮ್ ಚಿನ್ನದ ಬೆಲೆ ಎಷ್ಟಿತ್ತು ಅಣ್ಣ? 350 ರೂಪಾಯಿ 400 ರೂಪಾಯಿ ಇತ್ತು. ಈಗ 7,000 ರೂಪಾಯಿ ಆಗಿಲ್ವಾ? ಇಂಟರ್ನ್ಯಾಷನಲ್ ಮಾರ್ಕೆಟ್ಲಿ ದಿನ ಬೆಳೀತಾ ಇದ್ದಂಗೆ ಹಣದುಬ್ಬರ ಜಾಸ್ತಿ ಆಯ್ತು. ಯಾವ ದೇಶದಲ್ಲಿ ಬೆಳೆದಿದೆ? ನಮ್ಮ ದೇಶದಲ್ಲಿ ಯಾಕೆ ಹಿಂಗ್ ಬೆಳಿಬೇಕು? ಯಾಕಣ್ಣ, ಪಾಕಿಸ್ತಾನಕ್ಕೆ ಹೋದ್ರೆ, ಶ್ರೀಲಂಕಾಗೆ ಹೋದ್ರೆ, ಶ್ರೀಲಂಕಾ ಅಫ್ಘಾನಿಸ್ತಾನ ಶ್ರೀಲಂಕಾದಲ್ಲಿ ಹೋದ್ರೆ ಪೆಟ್ರೋಲ್ 20 ರೂಪಾಯಿ ಆಯ್ತಾ? ಅಲ್ಲೂ ಹಂಗೆ ತಾನೇ ಇರೋದು. ಇಲ್ಲಿ ಹೆಂಗಿದೆ ಅಲ್ಲೂ ಹಂಗೆ ಕಣ ಪೆಟ್ರೋಲ್. ನಿಮಿಷ, ದುಬೈ ಅವರು ಬ್ಯಾರಲ್ಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾರೆ, ಅದಕ್ಕಾಗಿ ಆಗೋದು. ನಾವು ಕೌನ್ಸಿಲ್ ಎಲೆಕ್ಷನ್ ಅಲ್ಲಿ ಪಕ್ಕ ಹೇಗಿದ್ದ ಹರೀಶಣ್ಣ ಓಟ್ ಹಾಕ್ತೀವಿ. ಹರೀಶಣ್ಣ JDS ಹರೀಶಣ್ಣ, ಬಿಜೆಪಿ ಹರೀಶಣ್ಣ. ಕೌನ್ಸಿಲ್ ಎಲೆಕ್ಷನ್ 100% ನಾವು ನಮ್ಮ ಯಾವ್ದು ನಮ್ಗೆ ಕಿಂಪಿ ಬುಕ್ ಇದೆಯೋ ಅದರ ಮೇಲೆ ಹಣ ಮಾಡಿ ಹೇಳ್ತೀವಿ. ನಾವು ಖಂಡಿತ ಹರೀಶಣ್ಣ ಕೌನ್ಸಿಲ್ ಎಲೆಕ್ಷನ್ ಓಟ್ ಹಾಕ್ತೀವಿ. ಈಗ ML ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಓಟ್ ಹಾಕ್ತೀವಿ. MP ಎಲೆಕ್ಷನ್ ಇಲ್ಲ, ರಕ್ಷಾರಾಮಯ್ಯಗೆ ಹಾಕ್ತೀವಿ. ಇಲ್ಲಿ ನಮ್ಮ ಕಾರವಾರದಲ್ಲಿ ಹೆಂಗೆ ಅಂದ್ರೆ ಸುಧಾಕರ್ ಸಹಾಯ ಮಾಡಿದ್ರು. ಇಬ್ಬರು ಇರುತ್ತೆ, ಆದ್ರೆ ನಾವು ಕಿತ್ತೋಡೋದಿಲ್ಲ. ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಆಗ್ಬೋದು, ನಮ್ಗೆ ಇಷ್ಟ ಬಂದಿದ್ದು ನಾವು. ಕರ್ನಾಟಕದಲ್ಲಿ 28ರಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ತಾರೆ?
ಅದು ಬಿಜೆಪಿ ಎಷ್ಟು ಗೆಲ್ತಾರೆ? ಬಿಜೆಪಿ ಬಿಜೆಪಿ ನಮ್ಮ ಅಂದಾಜು ಒಂದು 20-22 ಬರ್ಬೋದು. ಕಾಂಗ್ರೆಸ್ ನಿಮ್ಮ ಎಷ್ಟು ಬರ್ಬೋದು? ಸರ್ ಕಾಂಗ್ರೆಸ್ ಡೆಫಿನೆಟ್ಲಿ ನಿಮ್ಮ 25 ಬರುತ್ತೆ. 100% ಸರ್. ಮಸೂದು ಈಗ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೋಬೇಕು. ಹೋದ್ ಸಲ ಒಂದಿತ್ತು, ಒಂದಿದ್ದು 5 ಆಯ್ತು, 10 ಆಯ್ತು, 15 ಆಯ್ತು ಅನ್ಬೇಕು. ಅವ್ರು 25 ಇದ್ದವರು ಒಂದಾಗೋಯ್ತಾರಂತೆ. ಯಾರು? ಬಿಜೆಪಿ 25 ಇತ್ತು. ಇವಾಗ ನಮ್ಮ ಕುಮಾರಸ್ವಾಮಿ ಅವರು CM ಸೀಟ್ ಗೆದ್ದಿದ್ದಾರು. ಯಾರು? ನಮ್ಮ ಸುಧಾಕರ್ ಅವರು CM ಸೀಟ್ಗ. ಹಾ, ಅವರು ಮೈತ್ರಿ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಅದು ಮೈತ್ರಿ ಸರ್ಕಾರ ಇದ್ದಾಗ ಅದನ್ನ ಇಳಿಸಿದ್ಯಾರು? ನಮ್ಮ ಬಿಜೆಪಿ ಸರ್ಕಾರ. ಅಲ್ಲ, ಇಳಿಸಿದ್ದ ಅವರಲ್ಲ. BJP ಸರ್ಕಾರ. ಒಂದ್ ನಿಮಿಷ ಅಣ್ಣ, ರಾಂಗ್ ಅದು. ರಾಜೀನಾಮೆ ಕೊಟ್ಬಿಟ್ಟು ಹೋಗಿದ್ದು ಯಾರು? ಮುನಿರತ್ನ, ಸುಧಾಕರ್ ಅವರು ಮತ್ತೆ ಇವರೆಲ್ಲ ರಾಜೀನಾಮೆ ಕೊಟ್ಟಿದ್ದಕ್ಕಾಗಿದ್ದು. ಇನ್ನೊಂದು ಡೈರೆಕ್ಟ್ ಆಗಿಲ್ಲ. ಸುಧಾಕರ್ ಸರ್ ಕನ್ವಾರಕ್ಕೆ ಏನ್ ಮಾಡಿದಾರೋ ಎಲ್ಲ ಒಳ್ಳೇದನ್ನ ಮಾಡಿದ್ದಾರೆ. ಕೇಳಿ ಕೆಳಗೆ ನೀರು ಬಂತು, ಇನ್ನೊಂದೆಲ್ಲ ಬಂತು. ಬಟ್ ಏನ್ ಗೊತ್ತಾ, ಬಿಜೆಪಿ ಬಂದ ತಕ್ಷಣ ಅದೊಂಥರ ಕೋಮುವಾದಿ ಆಗ್ಬಿಡ್ತು. ಕೋಮುವಾದಿ ಯಾಕೆ ಕೋಮುವಾದಿ ಆಗುತ್ತೆ? ಆಯ್ತಲ್ಲ ಸರ್. ಸರಿ, ಹಂಗ ನೀವ್ ಇದ್ರಲ್ಲ. ಈಗ ಒಂದ್ ನಿಮಿಷ, ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಏನದು ಸರಿನಾ ತಪ್ಪಲ್ವಾ? ಅದು ತಪ್ಪು. 100% ವಿರೋಧಿಸೋದು ಅದನ್ನ ಮಾಡ್ರೆ ಕೋಮುವಾದ ಹೆಂಗಾಗುತ್ತದು? ಮಾತು ಹೇಳ್ತೀನಿ, ಅದೇನು ನಮ್ಗೆ ಅವೆಲ್ಲ ಸಹಸ ಬೇಡ, ಅವೆಲ್ಲ ಬೇಡವಾ? ಆಯ್ತು. ಈಗಿದ್ದ MP ಎಲೆಕ್ಷನ್ ಅಲ್ಲಿ ನಾವು ರಕ್ಷಾರಾಮಣ್ಣ ಅವ್ರಿಗೆ ಫೋನ್ ವೋಟ್ ಮಾಡ್ತೀವಿ, ಅದನ್ನ ಗೆಲ್ಸ್ಕೊಡ್ತೀವಿ. ಇದು ಫ್ರೀ ಯೋಜನೆ ತಲುಪಿದ್ಯಾ? ತಲುಪಿದೆ ಸರ್. ಫ್ರೀ ಬಸ್ ನಮ್ಮ ತಾಯಿಗೆ ತಿಂಗಳ ಅದು 2000 ಬರುತ್ತಲ್ಲ, ಅದು ಖಂಡಿತ ಬಂದೇ ಬರ್ತಾ ಇದೆ. ಟೈಮ್ ಟು ಟೈಮ್ ಬರ್ತಿದೆ. ಬಂದಿದೆ ಸರ್. ಓಕೆ, ಆಯ್ತು. ಫ್ರೀ ನಾನು ತಿಂಗಳ 1,600 ರೂಪಾಯಿ ಕರೆಂಟ್ ಬಿಲ್ ಕಟ್ತಿದ್ದೆ. ಅಲ್ಲ ಸಿದ್ದರಾಮಯ್ಯ ಬರೀ ಹೆಂಗಸರು ಮಾತ್ರ ಕೊಟ್ಟಲ್ಲ, ನಿಮ್ಗೆ ಏನು ಅನ್ಸಲ್ವಾ? ಅವ್ರಿಗೆ ಕೊಡ್ಲಿ ಸರ್, ಬಿಡಿ ಸರ್. ಅವ್ರಿಗೆ ಕೊಡ್ಲಾ? ಪ್ರಧಾನಿ ನಿಮ್ ಲೆಕ್ಕದಲ್ಲಿ ಯಾರು ಬೇಕು? ರಾಹುಲ್ ಗಾಂಧಿ ಆಗ್ಬೋದು ಸರ್. ಎಷ್ಟು ಕಾಂಗ್ರೆಸ್ ಎಷ್ಟು ಗೆಲ್ತಾರೆ ಹೇಳಿ ಇನ್ನೊಂದ್ಸಲ? ಲಾಸ್ಟ್ ನಮ್ಮ ಇದಲ್ಲ ಕರ್ನಾಟಕದಲ್ಲಿ 100% ಹೇಳ್ತಾ ಇದ್ದೀನಿ. 25 ಅಂತ ನೆನ್ಪಿಟ್ಕೊಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.